ಎಲ್ಲರಿಗೂ ನಮಸ್ಕಾರ. ಎನ್ಬಿಸಿಸಿಯ 4ನೇ ವೊಕ್ಯಾಬ್ಯುಲರಿ ಕ್ಲಾಸ್ಗೆ ಆತ್ಮೀಯ ಸ್ವಾಗತ. ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ದೀರಾ? ಹಾಗಿದ್ರೆ ನಂದ್ಯಾಲ ಬ್ಯಾಂಕಿಂಗ್ ಕೋಚಿಂಗ್ ಸೆಂಟರ್ ನಿಮ್ಗೋಸ್ಕರ ತಂದಿರೋ ಈ ಸ್ಪೆಷಲ್ ಕ್ಲಾಸ್ ನಿಮ್ಮ ವರ್ಡ್ ಪವರ್ ಅನ್ನ ಖಂಡಿತವಾಗಿಯೂ ಹೆಚ್ಚಿಸುತ್ತೆ. ಸರಿ, ಯಾವುದೇ ವಿಷಯ ಕಲಿಯುವಾಗ ಯಾರು ಕಲಿಸ್ತಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಬನ್ನಿ, ಇವತ್ತಿನ ನಮ್ಮ ಗೈಡ್ ಯಾರು ಅಂತ ನೋಡೋಣ. ಇವತ್ತಿನ ನಮ್ಮ ಮಾರ್ಗದರ್ಶಕರು ಶ್ರೀ ಜಿ.ವಿ. ಸತೀಶ್. ಇವರು ನಂದ್ಯಾಲ ಬ್ಯಾಂಕಿಂಗ್ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್. ಅಷ್ಟೇ ಅಲ್ಲ, 2005ರ SBI PO ಬ್ಯಾಚ್ನವರು, ಜೊತೆಗೆ ಹಲವಾರು ಇಂಟರ್ವ್ಯೂ ಪ್ಯಾನೆಲ್ಗಳಲ್ಲಿ ಮೆಂಬರ್ ಕೂಡ ಆಗಿದ್ರು. ಸೊ ಅವರ ಅನುಭವದಿಂದ ನಾವು ಕಲಿಯೋದು ಬಹಳಷ್ಟಿದೆ. ನಮ್ಮ ಮೊದಲನೇ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡೋಕೆ ಬಳಸುವ ಕೆಲವು ಪದಗಳನ್ನು ನೋಡೋಣ. ಕೆಲವೊಮ್ಮೆ ಎಚ್ಚರಿಸೋಕೆ ಮತ್ತೆ ಕೆಲವೊಮ್ಮೆ ಹೊಗಳೋಕೆ ಈ ಪದಗಳು ಹೇಗೆ ಬೇರೆ ಬೇರೆ ಅರ್ಥ ಕೊಡುತ್ತೆ ಅಂತ ಈಗ ತಿಳಿದುಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಅಡ್ಮಾನಿಷ್ ಮತ್ತು ಅಡ್ಮೊನಿಷನ್ ನಡುವೆ ಒಂದು ಇಂಟ್ರೆಸ್ಟಿಂಗ್ ಸಂಬಂಧ ಇದೆ. ಅಡ್ಮಾನಿಷ್ ಅಂದ್ರೆ ಆಕ್ಷನ್, ಅಂದ್ರೆ ಗದರಿಸೋದು ಅಥವಾ ಎಚ್ಚರಿಕೆ ಕೊಡೋದು. ಈ ಆಕ್ಷನ್ನ ರಿಸಲ್ಟ್ ಏನಪ್ಪಾ ಅಂದ್ರೆ ಅಡ್ಮೊನಿಷನ್, ಅಂದ್ರೆ ಆ ಎಚ್ಚರಿಕೆ ಒಂದು ಕ್ರಿಯೆ, ಇನ್ನೊಂದಾದ್ರ ಪರಿಣಾಮ. ಗಮನಿಸಿ, ಅಡ್ಮಾನಿಷ್ಡ್ ಅನ್ನೋದು ವರ್ಬ್ ಅಂದ್ರೆ ಕ್ರಿಯಾಪದ. ಅದೇ ಅಡ್ಮಾನಿಷನ್ ಅನ್ನೋದು ನೌನ್ ಅಂದ್ರೆ ನಾಮಪದ. ಇದರ ಸಮಾನಾರ್ಥಕ ಪದಗಳು ಗದರಿಸುವುದು, ಎಚ್ಚರಿಸುವುದು. ಇದರ ವಿರುದ್ಧ ಪದಗಳು ಸಂಪೂರ್ಣವಾಗಿ ಬೇರೆ, ಅಂದ್ರೆ ಹೊಗಳೋದು. ಸರಿ, ಈಗ ಎಚ್ಚರಿಕೆಗೆ ತದ್ವಿರುದ್ಧವಾದ ಪದ ನೋಡೋಣ, ಅಡ್ಯುಲೇಷನ್. ಇದರ ಅರ್ಥ ಬರೀ ಹೊಗಳಿಕೆ ಅಲ್ಲ, ಬದಲಾಗಿ ಅತಿಯಾದ ಅಂದ್ರೆ ಎಕ್ಸೆಸಿವ್ ಪ್ರೈಸ್. ಈ ಉದಾಹರಣೆ ನೋಡಿ, ಫ್ಯಾನ್ಸ್ ತಮ್ಮ ನೆಚ್ಚಿನ ಸ್ಟಾರ್ಗಳನ್ನ ಹೇಗೆ ಪೂಜಿಸ್ತಾರೆ ಅನ್ನೋದನ್ನ ಅಡ್ಯುಲೇಷನ್ ಪದ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಆಪೋಸಿಟ್ಸ್ ಅಂದ್ರೆ ಟೀಕೆ ಮತ್ತು ತಿರಸ್ಕಾರ. ಬನ್ನಿ, ನಮ್ಮ ಮುಂದಿನ ಸೆಕ್ಷನ್ಗೆ ಹೋಗೋಣ. ಯಶಸ್ಸಿನ ಹಾದಿಯಲ್ಲಿ ನಮಗೆ ಸಿಗುವ ಪ್ರಗತಿ ಮತ್ತು ಕಷ್ಟಗಳಿಗೆ ಸಂಬಂಧಿಸಿದ ಪದಗಳನ್ನ ಕಲಿಯೋಣ. ಮೊದಲಿಗೆ ಅಡ್ವಾನ್ಸ್. ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್ ವರ್ಡ್. ಇದರ ಅರ್ಥ ಮುಂದೆ ಹೋಗುವುದು, ಪ್ರೋಗ್ರೆಸ್ ಆಗುವುದು. ಇದನ್ನ ವರ್ಬ್ ಆಗಿ ಮತ್ತು ನೌನ್ ಆಗಿ ಎರಡೂ ರೀತಿ ಬಳಸಬಹುದು. ಈ ಉದಾಹರಣೆಯಲ್ಲಿ ಅಡ್ವಾನ್ಸ್ ಪದವನ್ನ ನೌನ್ ಆಗಿ ಮುಂಗಡ ಅನ್ನೋ ಅರ್ಥದಲ್ಲಿ ಬಳಸಲಾಗಿದೆ. ಪ್ರೊಸೀಡ್, ಪ್ರೋಗ್ರೆಸ್ ಇದರ ಸಮಾನಾರ್ಥಕ ಪದಗಳಾದ್ರೆ ರಿಟ್ರೀಟ್ ಅಂದ್ರೆ ಹಿಂದೆ ಸರಿಯೋದು, ಇದರ ವಿರುದ್ಧ ಪದ. ಅಡ್ವಾನ್ಸ್ ಅಂದ್ರೆ ಮುಂದೆ ಹೋಗೋದು, ಆದ್ರೆ ಅದಕ್ಕೆ ಅಡ್ಡಿಪಡಿಸುವಂಥದ್ದೇನಾದ್ರೂ ಇದ್ರೆ ಅದನ್ನ ವಿವರಿಸಕ್ಕೆ ನಾವು ಅಡ್ವರ್ಸ್ ಅನ್ನೋ ಪದವನ್ನ ಬಳಸ್ತೀವಿ, ಅಂದ್ರೆ ಪ್ರತಿಕೂಲವಾದ ಅಥವಾ ಹಾನಿಕಾರಕ ಅಂತ. ಇಲ್ಲಿ ಅಡ್ವರ್ಸ್ ವೆದರ್ ಅಂದ್ರೆ ಫ್ಲೈಟ್ ಹಾರಾಟಕ್ಕೆ ಅಡ್ಡಿಪಡಿಸುವಂತ ಹವಾಮಾನ. ಸೊ ಅಡ್ವರ್ಸ್ ಅನ್ನೋದು ಯಾವಾಗ್ಲೂ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನ ಸೂಚಿಸುತ್ತೆ. ಅಡ್ವರ್ಸ್ ಅನ್ನೋದು ಒಂದು ಪರಿಸ್ಥಿತಿಯನ್ನ ವಿವರಿಸುವ ಅಡ್ಜೆಕ್ಟಿವ್ ಆದ್ರೆ, ಅಡ್ವರ್ಸಿಟಿ ಅಂದ್ರೆ ಆ ಕಷ್ಟಕರವಾದ ಪರಿಸ್ಥಿತಿಯನ್ನೇ ಹೇಳುವ ನಾಮಪದ, ಅಂದ್ರೆ ಕಷ್ಟಕಾಲ ಅಥವಾ ವಿಪತ್ತು. ಈ ವಾಕ್ಯ ನೋಡಿ, ಅಡ್ವರ್ಸಿಟಿ ಅಂದ್ರೆ ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಎದುರಿಸುವ ಮನೋಭಾವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದರ ವಿರುದ್ಧ ಪದಗಳು ಅದೃಷ್ಟ ಮತ್ತು ಸಮೃದ್ಧಿ. ನಮ್ಮ ಕೊನೆಯ ಸೆಕ್ಷನ್ಗೆ ಬಂದಿದ್ದೇವೆ. ಇಲ್ಲಿ ನಾವು ಸಂಪನ್ಮೂಲಗಳು, ಸಾಕಾಗುವಿಕೆ ಮತ್ತು ಬೆಂಬಲವನ್ನ ವಿವರಿಸುವ ಪದಗಳ ಬಗ್ಗೆ ಕಲಿಯೋಣ. ಅಡಿಕ್ವೇಟ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸಾಕಷ್ಟು ಅಥವಾ ಸಮರ್ಪಕವಾದ, ಅಂದ್ರೆ ತುಂಬಾನೂ ಅಲ್ಲ ಕಮ್ಮಿನೂ ಅಲ್ಲ, ಬೇಕಾಗಿರುವಷ್ಟು ಇದೆ ಅಂತ. ಈ ಉದಾಹರಣೆಯಲ್ಲಿ ಅವಳು ಕೊಟ್ಟ ವಿವರಣೆ ಅಗತ್ಯಕ್ಕೆ ತಕ್ಕಷ್ಟಿತ್ತು, ಅಂದ್ರೆ ಸಾಕಾಗಿತ್ತು, ಅದಕ್ಕಿಂತ ಹೆಚ್ಚೇನೂ ಇರಲಿಲ್ಲ. ಇದು ಈ ಪದದ ಸೂಕ್ಷ್ಮಾರ್ಥವನ್ನ ಚೆನ್ನಾಗಿ ವಿವರಿಸುತ್ತೆ. ಅಡಾನ್ ಈ ಪದ ಕೇಳೋಕು ಚೆನ್ನಾಗಿದಲ್ಲಲ್ವಾ? ಇದರ ಸಿಂಪಲ್ ಅರ್ಥ ಅಲಂಕಾರ ಮಾಡುವುದು. ಯಾವುದಕ್ಕಾದರೂ ಸೌಂದರ್ಯವನ್ನು ಸೇರಿಸುವ ಕ್ರಿಯೆ ಇದು. ಆ ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ, ಹೂವುಗಳಿಂದ ಕೂದಲನ್ನ ಅಲಂಕರಿಸೋದು. ಅಡೋನ್ ಪದದ ಅರ್ಥ ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕಾಗಲ್ಲ. ಇದರ ಆಪೋಸಿಟ್ ವರ್ಡ್ಸ್ ಅಂದ್ರೆ ಅಲಂಕಾರವನ್ನ ತೆಗೆದುಹಾಕೋದು ಅಥವಾ ಹಾಳು ಮಾಡೋದು. ಅಡ್ವೊಕೇಟ್ ಪದಕ್ಕೆ ಎರಡು ರೂಪಗಳಿವೆ. ವರ್ಬ್ ಆಗಿ ಬಳಸಿದ್ರೆ ಬೆಂಬಲಿಸುವುದು ಅಥವಾ ವಾದಿಸುವುದು ಅಂತ ಅರ್ಥ ಕೊಡುತ್ತೆ. ಅದೇ ನೌನ್ ಆಗಿ ಬಳಸಿದ್ರೆ ಬೆಂಬಲಿಗ ಅಥವಾ ವಕೀಲ ಅನ್ನೋ ಅರ್ಥ ಕೊಡುತ್ತೆ. ಈ ಉದಾಹರಣೆಯಲ್ಲಿ ಅಡ್ವೊಕೇಟ್ ಅಂದ್ರೆ ಸುಮ್ಮನೆ ಸಪೋರ್ಟ್ ಮಾಡೋರಲ್ಲ, ಬದಲಿಗೆ ಒಂದು ಉದ್ದೇಶಕ್ಕಾಗಿ ಆಕ್ಟಿವ್ ಆಗಿ ಹೋರಾಡೋರು ಅಂತ. ಇದು ತುಂಬಾನೇ ಪವರ್ಫುಲ್ ಆದ ಪದ. ಇವತ್ತಿನ ಕ್ಲಾಸ್ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಅನ್ಕೋತೀನಿ. ನಿಮ್ಮ ತಯಾರಿಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಡೋಕೆ ಹೆಚ್ಚಿನ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತು ಕಲಿತ ಪದಗಳಲ್ಲಿ ನಿಮ್ಮ ವಾದವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ನೀವು ಯಾವ ಪದವನ್ನ ಬಳಸ್ತೀರಾ? ಯೋಚನೆ ಮಾಡಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ.